Okay. So all of you are able to see the screen. Everybody able to see the screen? Raise your hands. Everybody able to see the screen? Raise your hands. Found properties. Okay. So in the yesterday's class we have seen about. Okay. Lower your hands. Okay. So in the yesterday's class we have seen about what is CSS and what are the types of CSS. Okay. So that is universal, then simple, okay, then class, then ID. So we have seen some types of CSS. So today we will see how the CSS property is applying to different properties. Okay. So CSS na different properties ಗೆ ಹೆಂಗೆ ಅಪ್ಲೈ ಮಾಡ್ತೀವಿ ಅಂತ ಹೇಳಿ ನೋಡೋಣ ಇವತ್ತು. So start with the font properties. Okay. So font properties ಒಳಗೆ ಏನಿರ್ತದೆ ಅಂತಂದ್ರೆ ಫಾಂಟ್ ಫ್ಯಾಮಿಲೀಸ್ ಇರ್ತಾವ, ಫಾಂಟ್ ವೇರಿಯಂಟ್ಸ್ ಇರ್ತಾವ. ಸೊ ದೇರ್ ಆರ್ ಡಿಫ್ರೆಂಟ್ ಪ್ರಾಪರ್ಟೀಸ್. ನೀವು ಯಾವಾಗ ಇದಕ್ಕೆ ಹೋಗ್ತಿರಲ್ಲ MS ವರ್ಡ್, ಓಕೆ, ಸೊ MS ವರ್ಡಿಗೆ ಹೋದಾಗ ಅಲ್ಲಿ ಏನಿರ್ತದೆ ನಿಮಗೆ ಪ್ರಾಪರ್ಟೀಸ್ ಕಾಣಿಸ್ತದಿಲ್ಲ. ಲೈಕ್ ಫಾಂಟ್ ಅಂತ ಒಂದು ಪ್ಯಾರಾಗ್ರಾಫ್ ಒಂದು ಟ್ಯಾಬ್ ಇರ್ತದೆ. ಸೊ ಆ ಟ್ಯಾಬ್ ಒಳಗೆ ಏನೇನು ಮಾಡ್ತೀರಿ ಅಂತಂದ್ರೆ ನೀವು ಫಾಂಟ್ ಫ್ಯಾಮಿಲಿ ಚೇಂಜ್ ಮಾಡ್ತೀರಿ, ಫಾಂಟ್ ಸೈಜ್ ಚೇಂಜ್ ಮಾಡ್ತೀರಿ, ಫಾಂಟ್ ವೇರಿಯಂಟ್ ಚೇಂಜ್ ಮಾಡ್ತೀರಿ. ಸೊ ಹಂಗ ಇಲ್ಲಿನೂ ನಮ್ಗೆ ಫಾಂಟಿಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ರಾಪರ್ಟೀಸ್ ಕೊಡಾತನ. ಸೊ ಫಸ್ಟ್ ಒನ್ ಇಸ್ ಫಾಂಟ್ ಫ್ಯಾಮಿಲಿ. ಓಕೆ, ಸೊ ಫಾಂಟ್ ಫ್ಯಾಮಿಲಿ ಒಳಗೆ ಏನದ ನೋಡ್ರಿ, ಲೈಕ್ ಫಾಂಟ್ ಫ್ಯಾಮಿಲಿ ಒಳಗೆ ನಮ್ಗೆ ಏನೇನು ಬರ್ತಾವ, ಟೈಮ್ಸ್ ನ್ಯೂ ರೋಮನ್, ಏರಿಯಲ್. ಓಕೆ, ಇಲ್ಲೇ ಅದ ನೋಡ್ರಿ, ನೀವು MS ವರ್ಡ್ ಇದನ್ನು ಕಾಣಕತ್ತದಲ್ಲ ನಿಮ್ಗೆ, ಲೈಕ್ ನಾ ಏನ್ MS ವರ್ಡ್ ಇನ್ ಟ್ಯಾಬ್ ಕಾಣಕತ್ತದಲ್ಲ ಎಲ್ಲರಿಗೂ. MS ವರ್ಡ್ ಇನ್ ಟ್ಯಾಬ್ ಕಾಣಿಸಕತ್ತದಲ್ಲ ಎಲ್ಲರಿಗೂ. ಇಲ್ಲಿ ನೋಡಿ. ಸೊ ಈ ಟ್ಯಾಬ್ನಾಗ ನಿಮ್ಗೆ ಇಲ್ಲಿ ಅದ ಇಲ್ಲ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ ಫ್ಯಾಮಿಲೀಸ್. ಲೈಕ್ ಇಲ್ಲಿ ನೋಡಿ, ನಾ ಶೇರ್ ಮಾಡಾಕತ್ತಿಲ್ಲ, ಅದ ನೋಡ್ರಿ. ಸೊ ಈ ಎಲ್ಲ ಟೈಪ್ಸ್ ಆಫ್ ಫಾಂಟ್ ಫ್ಯಾಮಿಲೀಸ್ ನಿಮ್ದು ಇದ್ರಾಗ ಕೊಡ್ಬೋದು, ಎಲ್ಲಿ HTML ನಾಗ ಕೊಡ್ಬೋದು. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ ಫ್ಯಾಮಿಲೀಸ್ ನೀವು ಕೊಡ್ಬೋದು. ಸೊ ಯಾವ್ಯಾವ ಅದಾವ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅದಾವ. ಟೈಮ್ಸ್ ನ್ಯೂ ರೋಮನ್, ಕ್ಯಾಲಿಬ್ರಿ, ಓಕೆ, ಆಮೇಲೆ ಕ್ಯಾಂಬ್ರಿಯಾ. ಸೊ ಅವನ್ನೆಲ್ಲ ನಾವು ಎಲ್ಲಿ ಕೊಡ್ಬೋದು ಅಂತಂದ್ರೆ ಟೈಮ್ಸ್ ನ್ಯೂ ರೋಮನ್ ಒಳಗ, ಸಾರಿ ಫಾಂಟ್ ಫ್ಯಾಮಿಲಿ ಒಳಗ ಕೊಡ್ಬೋದು. ಓಕೆ, ಸೊ ಅದನ್ನ ಹೆಂಗ್ ಬರಿತೀರಿ ಅಂತಂದ್ರೆ ಫಾಂಟ್ ಅಂತ ಬರಿಬೇಕು. ಇಲ್ಲಿ ಬರ್ದಾರ ನೋಡ್ರಿ. ಸೊ ಫಾಂಟ್ ಅಂತ ಬರೋದು ಕೋಲನ್ ಕೊಟ್ಟು ಅದ್ರ ಮುಂದೆ ನೀವು ಯಾವ್ದು ಕೊಡ್ಬೇಕನ್ನತ್ತೀರಿ, ಸೊ ಅದನ್ನ ಬರಿಬೇಕು. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್ ಫಾಂಟ್ ಸೈಜ್. ಏನಾತ, ಜಸ್ಟ್ ಅ ಮಿನಿಟ್, ಮೈ ಸಿಸ್ಟಮ್ ಬಿಕಮ್ ಬಿಸಿ. ಸೊ ಇಲ್ಲಿ ನೋಡಿ, ಸ್ಕ್ರೀನ್ ನೋಡಿ ಅನ್ಕತ್ತೆ. ಓಕೆ, ಸೊ ಅನ್ಕತ್ತೆ ಇಲ್ಲಿ ನೋಡ್ರಿ. ಸೊ ಫಾಂಟ್ ಫ್ಯಾಮಿಲಿನ ಹೆಂಗ್ ಬರೀತೀವಿ ಅಂತಂದ್ರೆ ನೀವು, ಸೊ ಫಾಂಟ್ ಅಂತ ಬರೀಬೇಕು. ಫಾಂಟ್ ಅಂತ ಬರೋದು ಕೋಲನ್ ಕೊಟ್ಟು, ಇಫ್ ಯು ವಾಂಟ್ ಟೈಮ್ಸ್ ನ್ಯೂ ರೋಮನ್ ದೆನ್ ರೈಟ್ ಆಸ್ ಟೈಮ್ಸ್ ನ್ಯೂ ರೋಮನ್. Okay. Then if you want to calibri, then font right calibri. So ಇದೆಲ್ಲ ಹೆಂಗ್ ಬರೀತೀರಿ, ಸೊ ಯಾವ್ದು ಬೇಕಲ್ಲ ಅದ್ರ ಬಗ್ಗೆ ನೀವು ಬರಿಬಹುದು. ಸೊ ಫಾಂಟ್ ಫ್ಯಾಮಿಲಿ ಆಗ್ತದೆ. ಈಗ ನಾನು ಫಾಂಟ್ ಫ್ಯಾಮಿಲಿ ಮತ್ತೆ ಫಾಂಟ್ ಸೈಜ್ ಎರಡು ಒಮ್ಮೆ ಕೊಡ್ಬೇಕಾಗಿದೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನ್ ಮಾಡ್ತೀನಿ, ನಾನು ಒನ್ ನೋಡಿ ಫಸ್ಟ್. ಈಗ ನನಗೆ ಫಾಂಟ್ ಸೈಜ್ ಕೊಡುತ್ತಲ್ಲ, ಸೊ ಹೆಂಗ್ ಬರೀತೀನಿ ನಾನು, ಫಾಂಟ್ ಸೈಜ್ ಎಷ್ಟದ, ಫಾಂಟ್ ಸೈಜ್ ಕೋಲನ್ 20 ಕೊಡ್ಬೇಕಾಗಿದೆ. ಸೊ 20 ಅಂತ ಬರೀತೀನಿ ನಾನು. ಓಕೆ, ಸೊ ಫಾಂಟ್ ಫ್ಯಾಮಿಲಿ ಎಷ್ಟು, ಯಾವುದು, ಟೈಮ್ಸ್ ನ್ಯೂ ರೋಮನ್. ಓಕೆ, ನನಗೆ ಕಲರ್ ಕೊಡೋದಿಲ್ಲ. ಸೊ ಅವಾಗ ಏನ್ ಮಾಡ್ತೀನಿ, ಫಾಂಟ್ ಕಲರ್ ಬ್ಲೂ. ಓಕೆ, ಸೊ
ಹಿಂಗೆ ನೀವು ಬರಿಬೇಕು ಅದನ್ನ. ಓಕೆ, ಈಗ ಬಂದದ್ ನೋಡ್ರಿ ಈಗ. ಸೊ ಅದನ್ನ ಶೇರ್ ಮಾಡ್ತೀನಿ ನೋಡ್ರಿ ಈಗ. ಇಲ್ಲ ನೋಡಿ, ಸೊ ಫೌಂಡ್ ಫ್ಯಾಮಿಲಿ ಅಂತ ಬರೆದು ಮುಂದೆ ಯಾವ್ದು ಇರ್ತದೆ ಅದನ್ನ ಬರಿಬಹುದು. ಕರ್ಸರ್ ನೋಡ್ರಿ ಎಲ್ಲಾರು. ಓಕೆ, ನೆಕ್ಸ್ಟ್ ಫೌಂಡ್ ಸೈಜ್. ಸೊ ಫೌಂಡ್ ಸೈಜ್ ಕೊಟ್ಟು ನಿಮ್ಗೆ ಎಷ್ಟು ಬೇಕು, 10 ಪಾಯಿಂಟ್ಸ್, 15 ಪಾಯಿಂಟ್ಸ್, 20 ಪಾಯಿಂಟ್ಸ್. ಸೊ ದಟ್ ಶುಡ್ ಬಿ ಫಾಲೋಡ್ ಬೈ ಅ ಕೋಲನ್. ಸೊ ಕಂಪಲ್ಸರಿ ನೀವು ಕೋಲನ್ ಕೊಡಬೇಕು. ಸೊ ಕೋಲನ್ ಕೊಡ್ಲಿಲ್ಲ ಅಂದ್ರೆ ಆಗಂಗಿಲ್ಲ. ಸ್ವಲ್ಪ ಮಂದಿ ಈಕ್ವಲ್ ಟು ಹಾಕೋದ್ ಪ್ರಾಕ್ಟೀಸ್ ಇರ್ತದೆ, ಬಟ್ ಈಕ್ವಲ್ ಟು ಹಾಕ್ಬೇಡ್ರಿ, ಕೋಲನ್ ಕೊಡ್ರಿ. ಓಕೆ, ಸೊ ನೆಕ್ಸ್ಟ್ ಫೌಂಡ್ ವೇರಿಯಂಟ್. ಸೊ ಫೌಂಡ್ ವೇರಿಯಂಟ್ ಅಂತಂದ್ರೆ ಏನು, ನಮ್ ಫಾಂಟ್ ನ ಚೇಂಜ್ ಮಾಡ್ಬೋದು. ಲೈಕ್ ಇಟಾಲಿಕ್ ಹೋಗ್ಬೋದು. ಸಾರಿ, ಫಾಂಟ್ ವೇರಿಯಂಟ್ ಅಂದ್ರೆ ಏನು, ನಾವು ಸ್ಮಾಲ್ ಲೆಟರ್ಸ್ ಮತ್ತೆ ದಟ್ ಇಸ್ ಕ್ಯಾಪಿಟಲ್ ಲೆಟರ್ಸ್ ಅಂಡ್ ಸ್ಮಾಲ್ ಲೆಟರ್ಸ್. ಸೊ ಅದನ್ನ ಮಾಡ್ಬೋದು ನಾವು. ಸೊ ಫಾಂಟ್ ವೇರಿಯಂಟ್ ಒಳಗೆ ಏನದ, ವಿಚ್ ಸ್ಪೆಸಿಫೈಸ್ ದ ಯೂಶುವಲ್ ಕ್ಯಾರೆಕ್ಟರ್ ಫೌಂಡ್. ದಿಸ್ ಪ್ರಾಪರ್ಟಿ ಕ್ಯಾನ್ ಬಿ ಸೆಟ್ ಟು ಸ್ಮಾಲ್ ಕ್ಯಾಪ್ಸ್. ಓಕೆ, ಸೊ ಕ್ಯಾಪಿಟಲ್ ಲೆಟರ್ ಇದನ್ನ ಸ್ಮಾಲ್ ಲೆಟರ್ಸ್ ಗೆ, ಸ್ಮಾಲ್ ಲೆಟರ್ಸ್ ಇದನ್ನ ಕ್ಯಾಪಿಟಲ್ ಲೆಟರ್ಸ್ ಗೆ ಚೇಂಜ್ ಮಾಡ್ಬೋದು ಎಲ್ಲಿ ಫಾಂಟ್ ವೇರಿಯಂಟ್ ಒಳಗೆ. ಸೊ ಹೆಂಗ್ ಬರೀತೀರಿ ಅಂತಂದ್ರೆ ಇಲ್ಲ ನೋಡ್ರಿ, ಬೋರ್ಡ್ ಮೇಲೆ ಫೌಂಡ್ ವೇರಿಯಂಟ್ ಕೋಲನ್ ಸ್ಮಾಲ್ ಕ್ಯಾಪ್ಸ್ ಅಂತ ಬರೀಬೇಕು. ಓಕೆ, ಸೊ ಸ್ಮಾಲ್ ಕ್ಯಾಪ್ಸ್. ಸೊ ಹಂಗ ಸ್ಮಾಲ್ ಕ್ಯಾಪ್ಸ್ ಟು ಅಪ್ಪರ್ ಕ್ಯಾಪ್ಸ್ ಹೋಗೈತಲ್ಲ, ಅಪ್ಪರ್ ಕ್ಯಾಪ್ಸ್ ಅಂತ ಬರ್ದ್ಬಿಡ್ಬೇಕು. ಸೊ ದಟ್ ಈಸ್ ದ ಫೌಂಡ್ ವೇರಿಯಂಟ್. ಸೊ ನೆಕ್ಸ್ಟ್ ಇಸ್ ಫೌಂಡ್ ಸ್ಟೈಲ್. ಸೊ ಫೌಂಡ್ ಸ್ಟೈಲ್ ಒಳಗೆ ನೀವು ಏನೇನ್ ಮಾಡ್ಬೋದು ಅಂತಂದ್ರೆ ಇಟಾಲಿಕ್. ಓಕೆ, ಸೊ ಫಸ್ಟ್ ಒನ್ ಇಸ್ ಇಟಾಲಿಕ್ ಅಂಡ್ ಬೋಲ್ಡ್. ಸೊ ಫೌಂಡ್ ಸ್ಟೈಲ್ ಆಗ ಫೌಂಡ್ ಸ್ಟೈಲ್ ಅಂತ ಕೊಟ್ಟು ಇಟಾಲಿಕ್ ಅಂತ ಬರಿಬಹುದು ನಾವು. ಓಕೆ, ಸೊ ಇಟಾಲಿಕ್ ಮಾಡ್ಬೇಕಾಗಿತ್ತಂದ್ರೆ ಫೌಂಡ್ ಡ್ಯಾಶ್ ಸ್ಟೈಲ್ ಕೋಲನ್ ಇಟಾಲಿಕ್ ಅಂತ ಬರಿಬೇಕು. ಸೊ ಸಿಮಿಲರ್ಲಿ ಫೌಂಡ್ ವೇಟ್ಸ್ ದಾಗ ಫೌಂಟ್ ವೇಟ್ ಬೋಲ್ಡ್. ಓಕೆ, ಇವನ್ ಇಲ್ಲಿ ನೀವು ಬೋಲ್ಡ್ ಒಳಗ ನಂಬರ್ಸ್ ಕೊಡ್ಬೋದು. ಓಕೆ, ಇಂದ್ರ ಇಲ್ಲಿರ್ತಾರ ನೋಡಿ ವ್ಯಾಲ್ಯೂಸ್. ಸೊ ನಾರ್ಮಲ್, ಬೋಲ್ಡರ್, ಲೈಟರ್ ಅಂತೂ ಕೊಡ್ಬೋದು, ಇಲ್ಲಾಂದ್ರೆ ಜಸ್ಟ್ ಬೋಲ್ಡ್ ಅಂತೂ ಕೊಡ್ಬೋದು, ಇಲ್ಲಾಂದ್ರೆ 1 to 900 ತನ ನಂಬರ್ಸ್ ಕೊಡ್ಬೋದು ನೀವು. ಓಕೆ, ಸೊ ಬೋಲ್ಡರ್ ಥಿಕ್ನೆಸ್, ಇಟ್ ಡಿಪೆಂಡ್ಸ್ ಥಿಕ್ನೆಸ್. ಫೌಂಡ್ ವೇಟ್ ಅಂದ್ರೆ ಏನು, ಥಿಕ್ನೆಸ್. ಸೊ ಒಂದ್ ಏನೇನ್ ಕೊಡ್ಬೋದು ನೀವು ಅಂತಂದ್ರೆ ಬೋಲ್ಡ್ ಅಂತ ಕೊಡ್ಬೋದು ವ್ಯಾಲ್ಯೂ, ಫೌಂಡ್ ವೇಟ್ ಅಂತ ಕೊಟ್ಟು ಕೋಲನ್ನಾಗ ಬೋಲ್ಡ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ನಾರ್ಮಲ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಬೋಲ್ಡರ್ ಅಂತ ಕೊಡ್ಬೋದು, ಇಲ್ಲಾಂದ್ರೆ ಲೈಟರ್ ಅಂತ ಕೊಡ್ಬೋದು. ಇಲ್ಲ ಅಂತಂದ್ರ ಇನ್ನ ಒಂದ್ ಆಪ್ಷನ್ ಏನಂತಂದ್ರೆ ನಿಮ್ಗೆ 1 to 900 ತನ ವ್ಯಾಲ್ಯೂಸ್ ನ ನೀವು ಕೊಡ್ಬೋದು. ಓಕೆ, ಯೂಶುವಲಿ 900 to 900 ಹೋಗ್ತಾನೆ. ಸೊ 1 ಅಂತಂದ್ರೆ ಸಣ್ಣ ಥಿಕ್ನೆಸ್ ಬರ್ತದೆ. ಸೊ ಅದಕ್ಕೆ 100 to 900 ತನ ನೀವು ವ್ಯಾಲ್ಯೂಸ್ ನ ಕೊಡ್ಬೋದು. ಸೊ we can give in a 4 different ways. One is normal, bolder, bold and lighter, or numbers from 100 to 900. Clear? So everybody clear? Everybody clear? Raise your hands. Everybody cleared? ಕೇಳ್ತಾ ನಿಮಗೆ ಕ್ವಶನ್, ಎಕ್ಸ್ಪ್ಲೈನ್ ಫೌಂಡ್ ಪ್ರಾಪರ್ಟೀಸ್ ಅಂತೆ. ಸೊ ಎಕ್ಸ್ಪ್ಲೈನ್ ಫೌಂಡ್ ಪ್ರಾಪರ್ಟೀಸ್ ಅಂದ್ರೆ ಏನೇನು ಹೇಳ್ಬೇಕು ನೀವು, ಫೌಂಡ್ ಫ್ಯಾಮಿಲಿ, ಫೌಂಡ್ ಸೈಜ್, ಫೌಂಡ್ ವೇಟ್, ಫೌಂಡ್ ವೇರಿಯಂಟ್, ಫೌಂಡ್ ಸ್ಟೈಲ್. ಸೊ ಇವೆಲ್ಲಾನು ಬರೋದು. ಆಮೇಲೆ ಲಾಸ್ಟ್ ಒನ್ ಇಸ್ ಫೌಂಡ್ ಶಾರ್ಟ್ ಹ್ಯಾಂಡ್ ಅಂತ. ಸೊ ಶಾರ್ಟ್ ಹ್ಯಾಂಡ್ ಅಂತಂದ್ರೆ ಇವಾಗೆಲ್ಲ ಏನ್ ಮಾಡಿದ್ವಿ ನಾವು, ಡಿಫ್ರೆಂಟ್ ಬರ್ದಿದ್ವಿ. ಸೊ ಇವೆಲ್ಲ ಪ್ರೋಗ್ರಾಮ್ ಏನದಲ್ಲ ಒಂದ್ರೊಳಗೆ ಡಿಫ್ರೆಂಟ್ ಬರೀತೀರಿ, ಬಟ್ ನೀವು ಒಂದ್ರೊಳಗೂ ಬರಿಬಹುದು. ಸೊ ಒಂದ್ರೊಳಗ ಅಂದ್ರೆ ಇಲ್ಲಿ ಪ್ರೋಗ್ರಾಮ್ ಕೊಟ್ಟಾನ ನೋಡ್ರಿ. ಸೊ ಇಲ್ಲೇನ್ ಮಾಡತ್ತಾನ, ಸ್ಟೈಲ್ ತಗೊಂಡಾನ, ಟೈಪ್ ಈಕ್ವಲ್ ಟು ಟೆಕ್ಸ್ಟ್ ಆರ್ CSS ಅಂತೆ. P.1. ಸೊ P.1 ನಿನ್ನೆ ಹೇಳಿ ನಾನೇನು ಕ್ಲಾಸಸ್ ಕ್ರಿಯೇಟ್ ಮಾಡೋದಂತ ಹೇಳಿ, ನಿನ್ನೆ ಟೈಪ್ಸ್ ಆಫ್ ಯಾವುದು CSS ಒಳಗೆ ಹೇಳಿ ನಾನು. ಸೊ ಕ್ಲಾಸಸ್ ಕ್ರಿಯೇಟ್ ಮಾಡ್ತಾರ. ಸೊ P.1 ಅಂತ ಕ್ಲಾಸ್ ಕ್ರಿಯೇಟ್ ಮಾಡ್ಯಾನ. ಸೊ ಅದ್ರಾಗ ಏನ್ ಮಾಡತ್ತ ನೋಡ್ರಿ, ಫೌಂಡ್ ಫ್ಯಾಮಿಲಿ ಒಂದು ಕೊಟ್ಟಾನ, ಫೌಂಡ್ ವೇಟ್ ಒಂದು ಕೊಟ್ಟಾನ, ಫೌಂಡ್ ಸೈಜ್ ಒಂದು ಕೊಟ್ಟಾನ, ಅಂಡ್ ಕಲರ್ ಒಂದು ಕೊಟ್ಟಾನ. ಓಕೆ, ಆಮೇಲೆ ಅದನ್ನ ಕ್ಲೋಸ್ ಮಾಡೋಣ. ಸೊ ನೆಕ್ಸ್ಟ್ H1.2. ಸೊ ಅಂದ್ರೆ ಇದು P ಅನ್ನೋದು ಒಂದು ಕ್ಲಾಸ್ ಅದ. ಓಕೆ, ಅಂದ್ರೆ ಪ್ಯಾರಾಗ್ರಾಫಿಗೆ ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋಣ, ಆಮೇಲೆ H1 ಒಂದು ಕ್ಲಾಸ್ ಕ್ರಿಯೇಟ್ ಮಾಡೋಣ. ಅದಕ್ಕೆ ಹೆಸರು ಏನ್ ಕೊಟ್ಟಾನ, 2 ಅಂತ ಕೊಟ್ಟಾನ. ಸೊ ಅದಕ್ಕೂ ಡಿಫ್ರೆಂಟ್ ಫ್ಯಾಮಿಲಿ, ಡಿಫ್ರೆಂಟ್ ಕಲರ್, ಡಿಫ್ರೆಂಟ್ ಫೌಂಡ್ ಸ್ಟೈಲ್ ಕೊಡಾಗತ್ತಾನ. ಓಕೆ, ನೆಕ್ಸ್ಟ್ P.3. ಸಾರಿ 40. ಓಕೆ, ಸೊ P.3 ಅಂತಂದ್ರೆ ಥರ್ಡ್ ಪ್ಯಾರಾಗ್ರಾಫ್. ಸೊ ಅದಕ್ಕೆ ಫೌಂಟ್ ಸ್ಮಾಲ್ ಕ್ಯಾಪ್ಸ್ ಕೊಟ್ಟಾನ, ಇಟಾಲಿಕ್ ಕೊಟ್ಟಾನ, ಬೋಲ್ಡ್ ಮಾಡಾತಾನ, ಪಾಯಿಂಟ್ ಕೊಡಾಕತ್ತಾನ, ಟೈಮ್ಸ್ ನ್ಯೂ ರೋಮನ್ ಕೊಡಾತಾನ. ಓಕೆ, ಸೊ ಇಲ್ಲೇನಾಯ್ತು, ಎಲ್ಲ ಡಿಫ್ರೆಂಟ್ ಕೊಡಾಕತ್ತೀವಿ ನಾವು. ಅಂದ್ರೆ ಫೌಂಡ್ ಫ್ಯಾಮಿಲಿ ಅಂತ ಬೇರೆ ಕೊಡಾತೀವಿ, ಕಲರ್ ಅಂತ ಬೇರೆ ಕೊಡಾತೀವಿ, ಫೌಂಡ್ ಸ್ಟೈಲ್ ಅಂತ ಬೇರೆ ಕೊಟ್ಟಿರ್ತೀವಿ. ಸೊ
ಎಲ್ಲಾನು ವ್ಯಾಲ್ಯೂಸ್ ಏನ್ ಕೊಡಾತೀವಿ ಡಿಫ್ರೆಂಟ್ ಕೊಡಾತೀವಿ. ಬಟ್ ಇಲ್ಲಿ ನೋಡ್ರಿ ದಿಸ್ ಈಸ್ ಕೋಲ್ಡ್ ಅಸ್ ಶಾರ್ಟ್ ಹ್ಯಾಂಡ್ ಅಂತ ಕರಿತೀವಿ. ಶಾರ್ಟ್ ಹ್ಯಾಂಡ್ ಅಂತಂದ್ರೆ ಎಲ್ಲಾ ಪ್ರಾಪರ್ಟೀಸು ಒಂದ್ರೊಳಗ ಕೊಡಾಕ್ ಅಂತ ಹೇಳ್ಬೋದು. ಸೊ ಇಲ್ಲಿ ಪ್ಯಾರಾಗ್ರಾಫ್ 3 ಏನ್ ಮಾಡತ್ತಾನ ನೋಡ್ರಿ, ಫೌಂಟ್ ಅಂತ ತಗೊಂಡಾನ. ಬರೇ ಫೌಂಟ್ ಅಂತ ತಗೊಂಡು ಕೋಲನ್ ಕೊಟ್ಟು ನಿಮ್ಗೆ ಏನೇನ್ ಬೇಕು ಎಲ್ಲಾ ಪ್ರಾಪರ್ಟೀಸ್ ಇದ್ರಾಗ ಕೊಡ್ಬೋದು. ಲೈಕ್ ಸ್ಮಾಲ್ ಕ್ಯಾಪ್ಸ್, ಇಟಾಲಿಕ್, ಬೋಲ್ಡ್, 50 ಪಾಯಿಂಟ್ಸ್, ಓಕೆ, ಟೈಮ್ಸ್ ನ್ಯೂ ರಿಮನ್ ಅಂದ್ರೆ ಸಪರೇಟ್ ಕೊಡಾಕತ್ತಿಲ್ಲ. ಫೌಂಟ್ ಫ್ಯಾಮಿಲಿ ಅಂತ ಸಪರೇಟ್ ಕೊಡಾತಿಲ್ಲ, ಕಲರ್ ಅಂತ ಸಪರೇಟ್ ಕೊಡಾತಿಲ್ಲ, ಸೈಜ್ ಅಂತ ಸಪರೇಟ್ ಕೊಡಾತಿಲ್ಲ. ಸೊ ಬರೇ ನೀವು ಶಾರ್ಟ್ ಹ್ಯಾಂಡ್ ಅಂತಂದ್ರೆ ಏನು ಫೌಂಟ್ ಅಂತ ಮೆನ್ಷನ್ ಮಾಡಿ ಅದ್ರಾಗ ಡಿಫ್ರೆಂಟ್ ಕೊಟ್ರಿ ಅಂತಂದ್ರೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಕೊಟ್ರಿ ಅಂದ್ರೆ ಏನಾಗ್ತದೆ, ಅದಕ್ಕೆ ನಾವು ಫೌಂಟ್ ಶಾರ್ಟ್ ಹ್ಯಾಂಡ್ ಪ್ರಾಪರ್ಟೀಸ್ ಅಂತ ಕರಿತೀವಿ. ಕ್ಲಿಯರ್? ಓಕೆ. ಸೊ ಈಗ ಸ್ಟೈಲ್ ಎಂಡ್ ಮಾಡಿ ಹೆಡ್ ಎಂಡ್ ಮಾಡ್ತಾನೆ. ನೆಕ್ಸ್ಟ್ ಬಾಡಿ ಒಳಗ ಪಿ ಕ್ಲಾಸ್ 1. ಸೊ ಪಿ ಕ್ಲಾಸ್ 1 ಅಂದ್ರೆ ಯಾವುದು? ಇದು ಈ ಕ್ಲಾಸ್ ಪ್ಯಾರಾಗ್ರಾಫ್ ಡಾಟ್ 1 ಅಂತ ಏನ್ ಕೊಟ್ಟಿರಲ್ಲ ಇದು. ಸೊ ಇದಕ್ಕೆ ಏನೇನ್ ಕೊಟ್ಟಿರಿ? ಬೋಲ್ಡ್ 75 ಪಾಯಿಂಟ್, ಲ್ಯೂಸಿಡ್ ಪರ್ಪಲ್ ಕೊಟ್ಟಿರಿ. ಸೊ ಈ ಪ್ಯಾರಾಗ್ರಾಫ್ ನಾಗ ಏನ್ ಕೊಟ್ಟಾನಿಲ್ಲ ಪುನೀತ್ ರಾಜ್ಕುಮಾರ್ ಅಂತ ಕೊಟ್ಟಾನ. ಸೊ ಅದು ಹೆಂಗ್ ಡಿಸ್ಪ್ಲೇ ಆಗತ್ತದ? ಬೈ ಯೂಸಿಂಗ್ ದ ಕ್ಲಾಸ್ 1. ಸೊ ಕ್ಲಾಸ್ 1 ಇನ್ ಪ್ರಾಪರ್ಟೀಸ್ ಏನ್ ಕೊಟ್ಟಿರಿ? ಸೊ ಹಂಗ ಡಿಸ್ಪ್ಲೇ ಆಗತ್ತದ. ಓಕೆ. ನೆಕ್ಸ್ಟ್ ಕ್ಲಾಸ್ 2 ಯಾವುದು? H1. ಸೊ ಕ್ಲಾಸ್ 2 ಏನ್ ಕೊಡಾತಿರಿ? ಕ್ಯಾಂಬ್ರಿಯಾ, ವೈಲೆಟ್, ಇಟಾಲಿಕ್. ಸೊ ಕ್ಯಾಂಬ್ರಿಯಾ, ವೈಲೆಟ್, ಇಟಾಲಿಕ್ ಆಗತ್ತದ. ಓಕೆ. ನೆಕ್ಸ್ಟ್ ಫೌಂಡ್ ಪಿ ಕ್ಲಾಸ್ 3. ಸೊ ಅದು ಏನಾಗತ್ತದ ಅಂತಂದ್ರೆ ಸ್ಮಾಲ್ ಕ್ಯಾಪ್ಸ್ ಅದಾವ ನೀವು. ಓಕೆ. ಆಮೇಲೆ ಇಟಾಲಿಕ್ ಅದಾವ, ಆಮೇಲೆ ಬೋಲ್ಡ್ ಅದ, ಆಮೇಲೆ 50 ಪಾಯಿಂಟ್ ಅದ, ಆಮೇಲೆ ಟೈಮ್ಸ್ ನ್ಯೂ ರೋಮನ್ ಅದ. ಸೊ ಏನು ಕಲರ್ ಕೊಟ್ಟಿಲ್ಲ. ಸೊ ಇಟ್ಸ್ ಜಸ್ಟ್ ಪ್ಲೇಯಿಂಗ್ ದ ಬ್ಲಾಕ್. ಸೊ ಇಲ್ಲಿ ಗೊತ್ತಾತ ನೀವು ಕ್ಲಾಸಸ್ ಹೆಂಗ್ ಕ್ರಿಯೇಟ್ ಮಾಡ್ತೀರಿ ಅಂತ ಹೇಳಿ. ಕ್ಲಿಯರ್ ಎವ್ರಿಬಡಿ ಕ್ಲಿಯರ್ ಹೌ ವಿ ಆರ್ ಕ್ರಿಯೇಟಿಂಗ್ ದ ಕ್ಲಾಸಸ್ ಅಂತ ಹೇಳಿ. ಸೊ ಕ್ಲಾಸಸ್ ಅಂತ ಕ್ರಿಯೇಟ್ ಮಾಡಿ ಅದನ್ನ ಸಪರೇಟ್ ಪ್ರಾಪರ್ಟೀಸ್ ಕೊಡ್ತೀವಿ. ಸೊ ಈ ಇದ್ರಾಗ ಏನ್ ತಿಳಿತು, ಫೌಂಟಿಗೆ ಡಿಫ್ರೆಂಟ್ ಪ್ರಾಪರ್ಟೀಸ್ ಅಂತ ಕೊಡ್ಬೋದು. ಸೊ ಒನ್ ಈಸ್ ಯಾವ್ದು? ಫೌಂಟ್ size. Okay, so found color, found family, found variant and found weight. So different properties ಅನ್ನ ಕೊಡಬಹುದು. ಇಲ್ಲ ಅಂತಂದ್ರೆ ಫೌಂಟ್ ಅಂತ ಒಂದೇ ಬರೋದು, ಅದ್ರಾಗ ಎಲ್ಲಾ ಪ್ರಾಪರ್ಟೀಸ್ ಕೊಡಬಹುದು. ಸೊ ಇದಕ್ಕೆ ನಾನು ಕರೀತಾನೆ ಶಾರ್ಟ್ ಹ್ಯಾಂಡ್ ಪ್ರಾಪರ್ಟಿ ಆಫ್ ಫೌಂಟ್ ಅಂತ ಕರೀತಾನೆ. ಸೊ ಎವ್ರಿಬಡಿ ಕ್ಲಿಯರ್? Raise your hands. Everybody clear? Everybody cleared? Raise your hands. Doubt ittandre ಕೇಳ್ರಿ. If you have any doubts, you can ask me. You have any doubts? No? Okay, so we'll move for the next one. Okay, so the next one is text decoration. So text decoration ಅಂತಂದ್ರೆ ನಿಮ್ ಟೆಕ್ಸ್ಟ್ ಗೆ ನಿಮ್ ಫಾಂಟ್ ಗೆ ಏನೇನ್ ಮಾಡಬಹುದು ಅಂತ. So one is ಇಲ್ಲಿ ಕೊಟ್ಟಾನ ನೋಡ್ರಿ ಸರ್, text decoration property is used to specify some special features of text. ಅಂದ್ರೆ ಟೆಕ್ಸ್ಟ್ ಗೆ some features ನ ನಾವು ಆಡ್ ಮಾಡಬಹುದು. ಸೊ ಏನೇನ್ ಅಂತಂದ್ರೆ ಲೈನ್ ಥ್ರೂ ಹಾಕ್ಬಹುದು. ಓಕೆ, ಸೊ ಲೈನ್ ಥ್ರೂ ಅಂದ್ರೆ ಮ್ಯಾಗ್ ಒಂದು ಲೈನ್ ಹಾಕೋದು. ಓವರ್ ಲೈನ್ ಅಂತಂದ್ರೆ ನಿಮ್ ಟೆಕ್ಸ್ಟ್ ಮೇಲೆ ಓವರ್ ಲೈನ್. ಓಕೆ, ಅಂಡರ್ಲೈನ್ ಅಂತಂದ್ರೆ ಟೆಕ್ಸ್ಟ್ ಇನ್ ತೆಳಗ ಅಂಡ್ ನನ್. ಓಕೆ, ಸೊ ಇಲ್ಲದಾವ್ ನೋಡ್ರಿ. ಸೊ ಇಲ್ಲಿ ಪ್ರೋಗ್ರಾಮ್ ಬರ್ದಾನ, ಟೈಟಲ್ ಟೆಕ್ಸ್ಟ್ ಡೆಕೋರೇಷನ್ ಕೊಟ್ಟಾನ. ಸೊ ಸಿಂಟ್ಯಾಕ್ಸ್ ಒಳಗೆ ಏನ್ ಮಾಡಾನ, H1.1 ಅಂತ ಕೊಡಾನ, 1 ಕ್ಲಾಸ್ ತಗೊಂಡಾನ. H1 ಗೆ 1 ಅಂತ ಕ್ಲಾಸ್ ಕ್ರಿಯೇಟ್ ಮಾಡ್ಯಾನ. ಸೊ ಅದಕ್ಕೆ ಟೆಕ್ಸ್ಟ್ ಡೆಕೋರೇಷನ್ ಏನ್ ಕೊಡಾಕತ್ತಾನ, ಲೈನ್ ಥ್ರೂ ಕೊಡಾಕತ್ತಾನ. ಓಕೆ, ನೆಕ್ಸ್ಟ್ H1.2. ಸೊ ಸೆಕೆಂಡ್ ಕ್ಲಾಸ್ ತಗೊಂಡಾನ, ಅದಕ್ಕೆ ಓವರ್ ಲೈನ್ ಮಾಡಾಕತ್ತಾನ. H1.3 ಥರ್ಡ್ ಕ್ಲಾಸ್ ತಗೊಂಡಾನ. ಸೊ ಅದಕ್ಕೆ ಅಂಡರ್ಲೈನ್ ಕೊಡಾಕತ್ತಾನ. ಓಕೆ, ನೆಕ್ಸ್ಟ್ ಸೊ ಬಾಡಿ ಒಳಗೆ H1 ಕ್ಲಾಸ್ 1, H1 ಕ್ಲಾಸ್ 2, H1 ಕ್ಲಾಸ್ 3 ಅಂತ ತಗೊಂಡು, ಸೊ ಅದಕ್ಕೆ ಓವರ್ ಲೈನ್, ಸಾರಿ, ಒನ್ ಇಸ್ ಲೈನ್ ಥ್ರೂ, ಔಟ್ಪುಟ್ ನೋಡ್ರಿ ತೋರ್ಸಾತಾನೆ. ಒನ್ ಇಸ್ ಲೈನ್ ಥ್ರೂ, ಓಕೆ, ಒನ್ ಇಸ್ ಓವರ್ ಲೈನ್ ಅಂಡ್ ಒನ್ ಇಸ್ ಅಂಡರ್ಲೈನ್. ಕ್ಲಿಯರ್? ಎವ್ರಿಬಡಿ ಕ್ಲಿಯರ್? Somebody left the class. Okay. So next one is list properties.
What happened, Krupa and Aishwarya? Have any problem regarding video and audio? Everything clear with you all? My video and audio, everybody have clear audio and video? Okay. Okay, it's okay. So you go for the next one, that is list properties. Okay, so list properties under man and XHTML like that. Okay, we have three types of list under. Okay, that is ordered list, unordered list, and definition list. XHTML. Similarly, in CSS we have list properties. Okay, so illen ಮಾಡ್ತೀವಿ ಅಂತಂದ್ರೆ ಹೆಂಗ್ ಬರಿತೀವಿ ಅಂತಂದ್ರೆ list style type ಅಂತ ಬರಿಬೇಕು. Okay. So ಹೆಂಗ್ ಬರೀತೀವಿ ಅಂತಂದ್ರೆ ನೋಡ್ರಿ ಲೀಸ್ಟ್ ಸ್ಟೈಲ್ ಟೈಪ್ ಅಂತ ಬರೋದು. ಸೊ ಫಾರ್ ಅನ್ಆರ್ಡರ್ಡ್ ಲಿಸ್ಟ್ ನಮ್ಗೆ ಏನೇನ್ ಬರ್ತಿದಿಲ್ಲ ಡಿಸ್ಕ್ ಸರ್ಕಲ್ ಸ್ಕ್ವೇರ್ ಆಸ್ ಯೂಶುವಲ್ ಇನ್ XHTML. ಓಕೆ, ಸೊ ಹೆಂಗ್ ಬರೀತೀರಿ ಸ್ಟೈಲ್ ತಗೋತೀರಿ. ಸೊ L1.1 ಅಂತ ಕ್ಲಾಸ್ ಕ್ರಿಯೇಟ್ ಮಾಡ್ಯಾನ. ಸೊ Li.2 ಅಂತ Li.3 ಅಂತ ಮೂರು ಕ್ಲಾಸಸ್ ಕ್ರಿಯೇಟ್ ಮಾಡ್ಯಾನ ಇಲ್ಲಿ. ಸೊ ಆ ಮೂರು ಕ್ಲಾಸಸ್ ನ ಲೀಸ್ಟ್ ಆಗಿ ಡಿಸ್ಪ್ಲೇ ಮಾಡಾಕತ್ತಾನ. ಇಲ್ಲಿ ನೋಡ್ರಿ ಕ್ಲಾಸ್ 1, class 2, class 3. So class 1 ಒಳಗ ಪುನೀತ್ ರಾಜ್ಕುಮಾರ್, class 2 ಒಳಗ ಮಹೇಶ್ ಬಾಬು, class 3 ಒಳಗ ಸೂರ್ಯ ಅಂತ ಕೊಟ್ಟಾನ. ಓಕೆ, ಸೊ ಇದ್ರಾಗ ನೋಡ್ರಿ ಇವ್ ಹೆಂಗ್ ಕೊಡಾಕತ್ತೀರಿ ನೋಡ್ರಿ ಇಲ್ಲಿ. ಸೊ ಕ್ಲಾಸ್ 1 ಗೆ ಲಿಸ್ಟ್ ಯಾವ್ದು ಕೊಡಾಕತ್ತೀರಿ ಡಿಸ್ಕ್ ಕೊಡಾಕತ್ತೀರಿ. ಓಕೆ, ಸೊ ಕ್ಲಾಸ್ 2 ಗೆ ಯಾವ್ದು ಕೊಡಾಕತ್ತೀರಿ ಸ್ಕ್ವೇರ್ ಕೊಡಾಕತ್ತೀರಿ. ಕ್ಲಾಸ್ 3 ಗೆ ಯಾವ್ದು ಕೊಡಾಕತ್ತೀರಿ ಸರ್ಕಲ್ ಕೊಡಾಕತ್ತೀರಿ. ಸೊ ನಿಮ್ದು ಔಟ್ಪುಟ್ ಹಂಗೆ ಬರ್ತದೆ. ಸೊ ಫಸ್ಟ್ ಏನ್ ಡಿಸ್ಪ್ಲೇ ಆಗ್ತದೆ ಸೌತ್ ಇಂಡಿಯನ್ ಕಿಂಗ್ಸ್ ಅಂತ ಕೊಟ್ಟು. ಓಕೆ, ಸೊ ಪ್ಯಾರಾಗ್ರಾಫ್ ಕೊಡಾತಾನೆ ಸೌತ್ ಇಂಡಿಯನ್ ಕಿಂಗ್ಸ್ ಅಂತ ಹೇಳಿ ಇಲ್ಲಿ 3 different types of ordered list, sorry unordered list display ಆಗತ್ತದ. Okay, but in your HTML and XHTML you can't give different types of bullets in one sentence. Okay, ಅಲ್ಲಿ ನೀವು ಬರೀ ಡಿಸ್ಕ್ ಯೂಸ್ ಮಾಡಾಕತ್ತೀರ ಅಂದ್ರೆ ಡಿಸ್ಪ್ಲೇ ಬರೀ ಡಿಸ್ಪ್ಲೇ ಮಾಡ್ಬೇಕು. ಓಕೆ, ಸ್ಕ್ವೇರ್ ಡಿಸ್ಪ್ಲೇ ಮಾಡಾತಿದ್ರ ಅಂದ್ರೆ ಬರೀ ಸ್ಕ್ವೇರ್ ಡಿಸ್ಪ್ಲೇ ಮಾಡ್ಬೇಕು. ಆಮೇಲೆ ಸರ್ಕಲ್ ಡಿಸ್ಪ್ಲೇ ಮಾಡಾತಿರ ಅಂದ್ರೆ ಮೂರಕ್ಕೂ ಬರೇ ಸರ್ಕಲ್ ಬರ್ತದೆ. ಬಟ್ ಇಲ್ಲಿ ಇಲ್ಲಿ CSS ಒಳಗೆ ಏನ್ ಮಾಡ್ಬೋದು ಅಂತಂದ್ರೆ ಮೂರುನು ಡಿಫ್ರೆಂಟ್ ಆಗಿ ಕೊಡ್ಬೋದು. ಓಕೆ, ದಿಸ್ ಪ್ರಾಪರ್ಟಿ ಇಸ್ ನಾಟ್ ಪ್ರೆಸೆಂಟ್ ಇನ್ ದ HTML and XHTML. That is, we can't in HTML and XHTML we can't give different types of bullets in one program. Okay, so one program naga ಬೇರೆ ಬೇರೆ types of bullets na ಕೊಡಾಕ್ ಬರಂಗಿಲ್ಲ. But it is added in the CSS ಒಳಗ ನಾವು different types of bullets na ಕೊಡ್ಬೋದು. ಸೊ ಇಲ್ಲೇ ನೋಡಿ, ಸೊ ಫಸ್ಟ್ ಸೆಂಟೆನ್ಸ್ ಗೆ ಡಿಸ್ಕ್ ಕೊಡಾಕತ್ತಾನ, ಸೆಕೆಂಡ್ ಸೆಂಟೆನ್ಸ್ ಗೆ ಸ್ಕ್ವೇರ್ ಕೊಡಾತಾನ, ಥರ್ಡ್ ಸೆಂಟೆನ್ಸ್ ಗೆ ಸರ್ಕಲ್ ಕೊಡಾಕತ್ತಾನ. ಕ್ಲಿಯರ್? ಸೊ ದಿಸ್ ಇಸ್ ದ added property in the CSS ಅಂತ ಹೇಳ್ಬೋದು. ಸೊ ಸಿಮಿಲರ್ಲಿ ಇದಕ್ಕೂ ಹಂಗ ಯಾವುದು ಆರ್ಡರ್ಡ್ ಲಿಸ್ಟ್ ಗೆ. ಸೊ ಆರ್ಡರ್ಡ್ ಲಿಸ್ಟ್ ಗೆ ಮೂರು ಕ್ಲಾಸ್ ಕ್ರಿಯೇಟ್ ಮಾಡ್ಕೊಂಡಾನ. ಸೊ ಒಂದಕ್ಕೆ ಏನ್ ಕೊಡಾಕತ್ತಾನ ಅಪ್ಪರ್ ರೋಮನ್ ಕೊಡಾಕತ್ತಾನ, ಸೊ ಇನ್ನೊಂದಕ್ಕೆ ಅಪ್ಪರ್ ಅಲ್ಫಾ ಕೊಡಾಕತ್ತಾನ, ಒಂದಕ್ಕೆ ಡೆಸಿಮಲ್ ಕೊಡಾಕತ್ತಾನ. ಓಕೆ, ಸಿ ಹಿಯರ್. So illu more classes adav. This is first one, this is second one, and this is third one. So I'll hang this lagata nodi, see the output. Nodi. So first ige alpha numerals, sorry, caps letters. Second one display. Third one Roman numbers. Hanga kodakatana illi nodi. O mention madan nodi illi. OL mention madane. This is your first oval. Okay, so this is the second oval and this is the third oval. First oval, second oval, third oval. Okay, so first oval again kodakatana capital letters. So first oval capital letters na display agida. See here, first again kodakana Roman numbers kodakana. Just a minute. Okay, sorry. So first oval ಗೆ Roman numbers ಕೊಡಾಕತ್ತಾನ, second oval ಗೆ alpha ಕೊಡಾಕತ್ತಾನ ಅಂದ್ರೆ capital alpha letters, third ಗೆ decimal. So ನಿಮ್ದು first ಯಾವ್ದದ ಈಗ information science. So information science ಏನದ first oval ಅದ ಅಂದ್ರೆ ನಿಮ್ಗೆ ಎದ್ರ ಡಿಸ್ಪ್ಲೇ ಆಗಬೇಕದು Roman numbers. Okay, so first Roman numbers display ಆಗ್ಯದ. Okay, so second oval ಏನದ this one. Second oval idu ada. So idu edrag display agbeku now idu capital letters ಒಳಗ. So capital letters display ageda Om and Java.
So whom and Java are displayed in the capital letters. So ಒಳಗಿಂದ ಏನದವ small letters sorry decimal letters na display ಆಗಬೇಕು. So ಇವೆಲ್ಲ decimal letters ನಾಗ display ಆಗಕತ್ತಾವ. Clear? So everybody clear? This says that in CSS we can view different types of properties in one program. Okay, but in HTML and XHTML we can't view. ನೀವು ಇಷ್ಟ ಒಳಗಿನ ಕೊಡೋದ್ ಬೇಕಾಗಿಲ್ಲ. ಎಕ್ಸಾಂಪಲ್ ನಿಮಗೆ ಕೇಳಿದ ಅಂತಂದ್ರೆ ಇಷ್ಟು ಕನ್ಫ್ಯೂಷನ್ ಆಗಿ ಪ್ರೋಗ್ರಾಮ್ ಏನ್ ಬರಿಬೇಡ್ರಿ. ಜಸ್ಟ್ ನೀವು ಓವೆಲ್ ಅಂತ ತಗೊಂಡು ಫಸ್ಟ್ ಓವೆಲ್ ಅಂತ ತಗೊಂಡು ಇನ್ಫಾರ್ಮೇಶನ್ ಸೈನ್ಸ್ ಅಂತ ಕೊಟ್ಟು ಅದಕ್ಕೆ ಅಪ್ಪರ್ ಲೆಟರ್ಸ್ ಕೊಡ್ರಿ. ಇನ್ನ ಒಂದು ಓವೆಲ್ ತಗೊಂಡು ಅದಕ್ಕೆ ಲೋವರ್ ಲೆಟರ್ಸ್ ಕೊಟ್ಬಿಡ್ರಿ. ಸೊ ಜಸ್ಟ್ ಟು ಓವೆಲ್ ಹಾಕೊಂಡು ನೀವು ಕೊಟ್ರೆ ನಡೀತದೆ. ಇಷ್ಟ ಕನ್ಫ್ಯೂಷನ್ ಮಾಡ್ಕೊಂಡು ಪ್ರೋಗ್ರಾಮ್ ಏನ್ ಬರಿಬೇಡ್ರಿ. ಜಸ್ಟ್ ಕ್ಲಿಯರ್ ದ ಕಾನ್ಸೆಪ್ಟ್ಸ್ ರೈಟ್ ಅಕಾರ್ಡಿಂಗ್ ಟು ದಟ್. Cleared? Everybody cleared? Everybody cleared? Please reply fast. We don't have time. Everybody cleared? Anybody have doubts in this list? Anybody have doubts? Narendra, Sagar, Kiran, you have doubt? You have raised your hands. Deepak Kamble, you have doubt? Okay, so Deepak Kamble, you have doubt? No? Okay. So I think all cleared with this. ಏನಿಲ್ಲ, ಬರೇ ಒಂದ ಪ್ರಾಪರ್ಟಿ ಆಡ್ ಮಾಡೋಣ. ಅಲ್ಲಿ ನಮಗ ಡಿಫ್ರೆಂಟ್ ಪ್ರಾಪರ್ಟೀಸ್ ನ ಕೊಡಕ್ ಅಂದ್ರ ಡಿಫ್ರೆಂಟ್ ಬುಲೆಟ್ಸ್ ನ ಒಂದ್ರೊಳಗ ಕೊಡಕ್ ಬರಂಗಿಲ್ಲ. ಬಟ್ ಇನ್ನೇ ನೀವು ಒಂದ್ರೊಳಗ ಕೊಡ್ಬೋದು. ಓಕೆ, ಅದೇ ಆಡ್ ಮಾಡೋಣ ಅಷ್ಟೇ. ಓಕೆ, ನೆಕ್ಸ್ಟ್ ಒನ್ ಇಸ್ ಕಲರ್ ಪ್ರಾಪರ್ಟಿ. ಕಲರ್ ಈಸಿ ಇದೆ, ಇದೇನು ಡಿಫಿಕಲ್ಟ್ ಇಲ್ಲ. ವಿಲ್ ಗೋ ಥ್ರೂ ದ ಕಲರ್ಸ್. ಕಲರ್ಸ್ ಕೇಳಂಗಿಲ್ರಿ ನೀವು. ಕಲರ್ಸ್ ಹೇಳಿಬೇಡ, ಕೇಳಂಗಿಲ್ಲ. ಕೇಳಂಗಿಲ್ಲ, ಇದು ಹೇಳಿ ಬೇಡ. ಕಲರ್ಸ್ ಟೆಕ್ಸ್ಟ್ ಮೀ ಫಾಸ್ಟ್. ಅಲ್ಲಿ ಚಾರ್ಟ್ ಅದಲ್ಲ, ಅಲ್ಲಿ ಕಲರ್ ಪ್ರಾಪರ್ಟಿ ಹೇಳಿ ಬೇಡ. ಅಲ್ಲಿ ಚಾರ್ಟ್ ಅಂತದಲ್ಲ, ಅಲ್ಲಿ ಟೆಕ್ಸ್ಟ್ ಮಾಡ್ರಿ ಫಸ್ಟ್. As I'm asking you all. Okay. Okay, we'll move for the next one. Color properties kelangilla, keladra ನೀವು ನೋಡ್ಕೋರಿ ಆಮೇಲೆ. ಕೇಳಂಗಿಲ್ಲ ಅಷ್ಟೇ. Okay, you just go through that from the notes. Okay, so notes na ಕೊಟ್ಟಿನಿ, ಅದರಲ್ಲಿ ನೋಡ್ಕೋರಿ. ಇದೊಂದು okay. Okay, so next we'll move for the next one. ಭಾಳ ಕಿರಿಕಿರಿ ಅದ ನೋಡ್ರಿ. ಸುಮ್ಮನೆ ಆಫ್ಲೈನ್ ಕ್ಲಾಸ್ ಆಗೋದು ಭಾಳ ಚಲೋ. ಆ ಟ್ಯಾಬಿಗೆ ಹೋಗ, ಈ ಟ್ಯಾಬಿಗೆ ಹೋಗ. Okay, so the next one, alignment of text. So important for examination. So alignment text ಅಂತಂದ್ರೆ ಏನು, ನೀವು ನಿಮ್ ಟೆಕ್ಸ್ಟ್ ನ ಡಿಫ್ರೆಂಟ್ ಟೈಪ್ಸ್ ಆಫ್ ಅಲೈನ್ಮೆಂಟ್ಸ್ ನ ಮಾಡ್ಬೋದು ನೀವು. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲಿ ಔಟ್ಪುಟ್ ಕೂಡ ಆತ ನೋಡ್ರಿ. ಸೊ ಇಲ್ಲೇನದ ಇಮೇಜ್ ಒಂದ್ ಕಡೆ ಹಾಕಿ ಅಂದ್ರೆ ಟೆಕ್ಸ್ಟ್ ಒಂದ್ ಕಡೆ ಹಾಕನ್. ಓಕೆ, ಈ ಟೈಪ್ ನ ನೀವು ನಿಮ್ HTML ನ ಮಾಡಕ್ ಬರಂಗಿಲ್ಲ. HTML ನ ಹೆಂಗ್ ಮಾಡ್ಬೋದು ಅಂತಂದ್ರೆ ಬಂದ್ರೆ ಇಮೇಜ್ ಬರ್ತದ ಫುಲ್ ಸ್ಕ್ರೀನ್, ಇಲ್ಲ ಅಂದ್ರೆ ಬಂದ ಟೆಕ್ಸ್ಟ್ ಬರ್ತದ. ಸೊ ಒಂದ್ ಇಮೇಜ್ ಹಾಕ್ಬೋದು, ಒಂದ್ ಟೆಕ್ಸ್ಟ್ ಅದ ಹಾಕ್ಬೋದು. ಬಟ್ ಇಲ್ಲಿ ಹಂಗಿಲ್ಲ. CSS ಒಳಗ್ ನೀವ್ ಏನ್ ಮಾಡ್ಬೋದು ಅಂತಂದ್ರ
ಇಮೇಜ್ ಜೊತೆನೆ ಟೆಕ್ಸ್ಟ್ ನೀವುನ ಬರಿಬಹುದು. ಓಕೆ, ಸೊ ವಿತ್ ದ ಇಮೇಜ್ only you can write the text. Okay, so that is called as alignment of text. So see here. ಇದು ಭಾಳ ಕಿರಿಕಿರಿ ಅದ ನೋಡ್ರಿ ನಿಮ್ಗೆ ಆನ್ಲೈನ್ ಕ್ಲಾಸ್ ಶೇರ್ ಮಾಡಿದ್ರ ಎಲ್ಲ ಭಾಳ ಕಿರಿಕಿರಿ ಆ ಕಡೆ ಹೋಗಿ ಈ ಕಡೆ ಹೋಗಿ ಶೇರ್ ಮಾಡ್ಬೇಕು ಫಸ್ಟ್ ಆಗಂಗಿಲ್ಲ. CSS ಮುಗಿಸ್ಬೇಕಂತ ಕುಂತೀನಿ ಮತ್ತೆ ಅದಾದ್ಮೇಲೆ ಇನ್ನೊಂದು 10 minutes ಬರ್ತೀರೇನೆ ಈ ಸೆಕ್ಷನ್ ಮುಗಿದ್ಮೇಲೆ CSS ಮುಗಿಸ್ತೀನಿ ನಾನು. You all are ready for the next another 10 to 15 minutes class. ಇದು ಮುಗ್ಯಾಕ್ ಬಂದದ ಇದು ಕ್ಲಾಸ್ 5 minutes ಅದ. Raise your hands, you are ready or text me. Are you all ready for the next 10 to 15 minutes class so that I will finish my CSS? ಯಾಕಂದ್ರೆ ನಿಮಗೂ ಎಕ್ಸಾಮ್ ಬಂದಾವ್. ಸೊ CSS ಮುಗಿಸ್ದೆ ಅಂತಂದ್ರ everybody, I need reply from everybody. Who all are ready, please raise your hands for another 10 to 15 minutes class. Only one. Okay, so we'll see. Okay, ನೋಡಿ ಸೊ ಅಲೈನ್ಮೆಂಟ್ ಹೆಂಗ್ ಮಾಡ್ಬೇಕಂತ ನೋಡ್ರಿಲ್ಲ. ಓಕೆ, ಇಲ್ಲಿ ನೋಡ್ರಿ ಹೆಂಗ್ ಬದಾನ ಸ್ಟೈಲ್ ಒಳಗ ಏನ್ ಮಾಡಾನ h1.1 ಅಂತ ತಗೊಂಡಾನ. ಸೊ h1.1 ಅಂದ್ರೆ h1 ಕ್ಲಾಸ್ 1 ಅಂತ ಕೊಡಾಕತ್ತಾನ, ಪ್ಯಾರಾಗ್ರಾಫ್ ಗೆ ಕ್ಲಾಸ್ 1 ಕೊಡಾಕತ್ತಾನ. ಸೊ ಪ್ಯಾರಾಗ್ರಾಫ್ h1 ಗೆ ಏನ್ ಮಾಡ್ಯಾನ ಸೆಂಟರ್ ಮಾಡ್ಕೊಡಾನ, ಪ್ಯಾರಾಗ್ರಾಫ್ ಗೆ ಏನ್ ಮಾಡ್ಯಾನ ಅಂತಂದ್ರ ಇದು ಮಾಡಾತಾನ ಏನಂತಂದ್ರ ಇಂಡೆಂಟ್ ಮಾಡಾಕತ್ತಾನ. ಟೆಕ್ಸ್ಟ್ ಇಂಡೆಂಟ್ ಅಂತ ಯೂಸ್ ಮಾಡ್ಬೇಕು. ಟೆಕ್ಸ್ಟ್ ಇಂಡೆಂಟ್ ಅಂದ್ರೆ ಏನಾಗ್ತದೆ ನಿಮ್ ಇಮೇಜ್ ನ ಫ್ಲೋಟ್ ಆಗ್ತದೆ, ಅಂದ್ರೆ ಒಂದ್ ಕಡೆ ಹೋಗಿ ಕುಂತ್ ಬಿಡ್ತದೆ. ಸೊ ಇಲ್ಲಿ ನೋಡ್ರಿ ಸೆಂಟರ್ ಅಂದ್ರೆ ಇಮೇಜ್ ಏನ್ ಮಾಡ್ಕೊಂಡಾನ ಸೆಂಟರ್ ಇನ್ಸರ್ಟ್ ಮಾಡ್ಕೊಂಡಾನ. ಸೊ h1.1 ಅಂತ ಹೇಳಿದ್ರಾಗ ಒಂದ್ ಇಮೇಜ್ ಇನ್ಸರ್ಟ್ ಮಾಡ್ಕೋತಾನ. ಆಮೇಲೆ ಟೆಕ್ಸ್ಟ್ ಇಂಡೆಂಟ್ ಅಂತ ಹೇಳಿ ಅದೇ ಎಷ್ಟು ಇಮೇಜ್ ಇಂದ ಸೈಜ್ ಅದಲ್ಲ ಆ ಇಮೇಜ್ ಸೈಜ್ ಬಿಟ್ಟು ಎಲ್ಲಾ ಕಡೆ ಜಸ್ಟಿಫೈ ಒಳಗ ಅಲೈನ್ ಆಗ್ಬೇಕಂತ ಹೇಳಿ ರೈಟ್ ಸೈಡ್ ನಿಂತ ಅಲೈನ್ ಆಗ್ಬೇಕಂತ ಹೇಳಿ ಇದು ಮಾಡಾಕತ್ತಾನ. ಸೊ ಇಮೇಜ್ ಏನ್ ಮಾಡಾಕತ್ತಾನ ರೈಟ್ ಸೈಡ್ ಫ್ಲೋಟ್ ಆಗಾಕತ್ತದ. ಓಕೆ, ನಿಮ್ದು ಟೆಕ್ಸ್ಟ್ ಏನದ ಲೆಫ್ಟ್ ಸೈಡ್ ಡಿಸ್ಪ್ಲೇ ಆಗತ್ತದ. ಸೊ ಇಮೇಜ್ ಬಿಟ್ಟು ಉಳ್ಕಿದ ಕಡೆ ನಿಮ್ದು ಇಮೇಜ್ ನ ಬಿಟ್ಟು ಉಳ್ಕಿದ ಕಡೆ ಅದು ಟೆಕ್ಸ್ಟ್ ಇಂಡೆಂಟ್ ಮಾಡಾಕತ್ತಾನ. ಸೊ 0.5 ಅಂತ ಇಂಡೆಂಟ್ ಕೊಡಾಕತ್ತಾನ ಅಂದ್ರೆ 0.5 ಅಂದ್ರೆ ಲೆಫ್ಟ್ ಸೈಡ್ ನಿಂದ ಡಿಸ್ಪ್ಲೇ ಆಗತ್ತ ಹೋಗ್ತದೆ ಎಕ್ಸೆಪ್ಟ್ ದ ಇಮೇಜ್. ಓಕೆ, ಸೊ ಎಕ್ಸೆಪ್ಟ್ ದ ಇಮೇಜ್ ಲೆಫ್ಟ್ ಸೈಡ್ ನಿಂದ ಆಡ್ ಹಾಕೋದು ಹೋಗ್ಬಿಡ್ತದೆ. ಸೊ ಇಲ್ಲಿ ನೋಡ್ರಿ h1 ಕ್ಲಾಸ್ 1 ಅಂತ ತಗೊಂಡಾಗ ಇಮೇಜ್ ಇನ್ಸರ್ಟ್ ಮಾಡಾತಾನ, ಪ್ಯಾರಾಗ್ರಾಫ್ ಕ್ಲಾಸ್ 2 ಅಂತ ಒಂದು ಪ್ಯಾರಾಗ್ರಾಫ್ ಕೊಡಾಕತ್ತಾನ. ಸೊ ಓನ್ಲಿ ಇದು ನೀವು ಏನ್ ಬೇಕಾದ್ ಬರ್ಕೋಬಹುದು, ಇದಕ್ಕೇನ್ ಪ್ರಾಬ್ಲಮ್ ಇಲ್ಲ. ಬಟ್ ನೀವು ಏನ್ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ h1.1 ಅಂತ ಹೇಳ್ಕೊಟ್ಟು ಟೆಕ್ಸ್ಟ್ ಅಲೈನ್ ಸೆಂಟರ್ ಅಂತ ಮಾಡ್ಬೇಕು. ಓಕೆ, ಅಂದ್ರೆ ಇಮೇಜ್. ನೆಕ್ಸ್ಟ್ ಪ್ಯಾರಾಗ್ರಾಫ್ .2 ಅಂತಂದ್ರೆ ಪ್ಯಾರಾಗ್ರಾಫ್ ನ ಮೇನ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದಿಸ್ ಲೈನ್ ಟೆಕ್ಸ್ಟ್ ಇಂಡೆಂಟ್ 0.5 ಅಂತ ಕೊಟ್ಟು ಟೆಕ್ಸ್ಟ್ ಅಲೈನ್ ಜಸ್ಟಿಫೈ ಅಂತ ಕೊಟ್ರೆ ಏನಾಗ್ತದೆ ನಿಮ್ದು ಇಮೇಜ್ ರೈಟ್ ಸೈಡ್ ಫ್ಲೋಟ್ ಆಗ್ತದೆ, ಲೆಫ್ಟ್ ಸೈಡ್ ಟೆಕ್ಸ್ಟ್ ಬರ್ತದೆ. ಒಂದ್ ವೇಳೆ ನಿಮಗೆ ಲೆಫ್ಟ್ ಸೈಡ್ ಇಮೇಜ್ ಬೇಕು ರೈಟ್ ಸೈಡ್ ಟೆಕ್ಸ್ಟ್ ಬೇಕಾಗಿತ್ತಂದ್ರೆ ಏನ್ ಮಾಡ್ತೀರಿ, ಇಲ್ಲಿ ಇಮೇಜ್ ಫ್ಲೋಟ್ ಲೆಫ್ಟ್ ಅನ್ಬೇಕು, ಇಂಡೆಂಟ್ ಏನದ ರೈಟ್ ಸೈಡ್ ಕೊಟ್ಬಿಡ್ಬೇಕು. ಅಂದ್ರೆ ಏನಾಗ್ತದೆ ಇಮೇಜ್ ಲೆಫ್ಟ್ ಸೈಡ್ ಬರ್ತದೆ, ಇಂಡೆಂಟ್ ರೈಟ್ ಸೈಡ್ ಹೋಗ್ತದೆ. ಕ್ಲಿಯರ್? ಸೊ ಎವ್ರಿಬಡಿ ಕ್ಲಿಯರ್? Okay, so you can see in the output. So box model is also very important. So box model ಒಳಗ fixed question ಕೇಳ್ತಾನ. ಸೊ ಇಲ್ಲಿ ಏನ್ ಮಾಡಾತಾನ ನೋಡ್ರಿ, ಟೈಮ್ ಮುಗ್ಯಾಕ್ ಬಂದದ, ಟೈಮ್ ಸಾಲ. Okay, box model I will cover in the next class. Only 2 minutes remaining. ಮುಗ್ಯಾಕಿಲ್ಲ ಅದು. ಬಾಕ್ಸ್ ಮಾಡಲ್ ಒಂದ್ ಇಂಪಾರ್ಟೆಂಟ್, ಅದು ಒಂದ್ ಬಿಟ್ರೆ ಇದ್ರಾಗೆಲ್ಲ ಏನ್ ಕೇಳಂಗಿಲ್ಲ.
ಸ್ಪ್ಯಾನ್ ಅಂಡ್ ಡಿವೈಡ್ ನಿಮಗೆ 2 ಮಾರ್ಕ್ಸ್ ಕೇಳ್ತಾನೆ, ಜಸ್ಟ್ ನೋಡ್ಕೊಂಡ್ಬಿಡ್ರಿ, ನೋಟ್ಸ್ ಹಾಕೋದ ಟೆಕ್ಸ್ಟ್ ಬುಕ್ ಹಾಕೋದ. ಓಕೆ, ಸೊ ಬಾಕ್ಸ್ ಮಾಡಲ್ ಏನದ ನೆಕ್ಸ್ಟ್ ಕ್ಲಾಸಿಗೆ ತಗೋತೀವಿ. ಕ್ಲಿಯರ್? ಸೊ ಬಾಕ್ಸ್ ಮಾಡಲ್ ಒಂದು ಇಂಪಾರ್ಟೆಂಟ್ ಉಳಿದ CSS ಒಳಗ. ನೆಕ್ಸ್ಟ್ ಸ್ಪ್ಯಾನ್ ಅಂಡ್ ಡಿವೈಡ್ ಅಂತ ಒಂದು ಟ್ಯಾಗ್ ಅದ. ಸೊ 2 ಮಾರ್ಕ್ಸ್ ಕೇಳ್ತಾನ, ಅದು ನೀವೇ ನೋಡ್ಕೊಂಡ್ಬಿಡ್ರಿ. ಓಕೆ, ಸೊ ವಿಲ್ ಗೋ ಫಾರ್ ದ ಬಾಕ್ಸ್ ಮಾಡಲ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಟೈಮ್ ಕಂಪ್ಲೀಟ್ ಆಗತ್ತದ. ಓಕೆ.